Hi, good morning, my friends. Good morning, sir. Today, I have brought very unique concept. Everybody student used to think that, sir, what is the weight on the moon? So, ಭೂಮಿ ಮತ್ತು ಚಂದ್ರ ಮೇಲೆ ಕಂಪೇರ್ ಮಾಡಿದಾಗ ಸೊ ವೇಟ್ ಅಲ್ಲಿ ಆಗುವಂತ ಡಿಫರೆನ್ಸ್. ಸೊ ಐ ಹ್ಯಾವ್ ಶೋನ್ ಪಿಕ್ಚರ್. ಎಲ್ಲರೂ ಲುಕ್ ಅಟ್ ಹಿಯರ್. ಕಾಣಾಗ್ತೈತಿ? ಇಲ್ಲಿ ನೋಡಿ, there is astronaut standing on the earth and also moon. ಇಲ್ಲಿ ನೋಡಿ, ಮಾಸ್ ಎಷ್ಟದ? 100 kg. What is the weight? 980 kg. T ಬರಿ. ಮೂನ್ ಒಳಗೆ ನೋಡಿ. ಮಾಸ್ ಎಷ್ಟದ? 100 kg. weight ಎಷ್ಟದ? So ಹಾಗಾದ್ರೆ if the mass of the object on the earth is 100 kg, ನೋಡಿ, I will tell you, mass of the object on the earth is how much kg? 100 kg. ರಾಶಿ, ಒಂದು ವಸ್ತುವಿನ ರಾಶಿ ಭೂಮಿಯ ಮೇಲೆ 100 kg ಇದೆ. The mass of the object on the earth is 100 kg. So what is the weight? Weight ಏನು ಕರೀತಾರೆ? W is equal to mg. m ಎಷ್ಟದ? 100 kg ಅದ. g ಅಂದ್ರೆ acceleration due to gravity. ಎಷ್ಟದ? 9.8 approximately can take 10. So ಎಷ್ಟು ಆತಿದು? 980 Newton. ಗೊತ್ತೈತಿ? What is the SI unit of weight? Newton. ಹಾಗಾದ್ರೆ ಇದು ಅರ್ಥ ಒಳಗೆ. ಹಾಗಾದ್ರೆ what is the weight of the object on the moon if the mass is 100 kg? ನಿಮ್ಗೆ ಗೊತ್ತೈತಿ? How can you find weight of the object on the moon? ಹೇಗೆ ಕರೀತೀರಿ? weight of the object on the moon ಹೇಗೆ ಕರೀತೀರಿ? 1/6 of weight of the earth. ನೋಡ್ರಲ್ಲ, listen here ನೋಡ್ರಲ್ಲ, weight of the object on the moon. Weight of the object on the moon can calculate by the 1/6 of the weight of the earth. ನಾವು ಡಿಸ್ಕಸ್ ಮಾಡಿ 1/6 ಹೆಂಗ್ ಬರ್ತದೆ ಡಿಸ್ಕಸ್ ಮಾಡಿ ಆಲ್ರೆಡಿ. ಆ ವಿಡಿಯೋ ನಾವು ರಿಲೀಸ್ ಮಾಡೋಣ. ಸೊ 1/6 of the earth weight. ಸೊ ನಾವು ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಕಂಡುಹಿಡಿಯಬೇಕಾದ್ರೆ ಭೂಮಿಯ 1/6 ಅಂದ್ರೆ ಹೆಂಗ? ಭೂಮಿ 1/6 ಅಂದ್ರೆ ಎಷ್ಟಿದೆ? ಭೂಮಿ ಮೇಲೆ 980 ಇದೆ. ಡಿವೈಡೆಡ್ ಬೈ 6 ಎಷ್ಟಾಗುತ್ತೆ? 162.2 ನ್ಯೂಟನ್. ಮೈ ಗಾಡ್. ಮಾಸ್ ಆಫ್ ದ ಆಬ್ಜೆಕ್ಟ್ ಆನ್ ದ ಅರ್ತ್ 100 kg ಅದ, ಆನ್ ದ ಮೂನ್ 100 kg ಅದ. ಆದ್ರೆ ವೇಟ್ ಎಷ್ಟು ಬಂತು? ಅರ್ತ್ ಒಳಗ 980 ನ್ಯೂಟನ್. ಬಟ್ ವೇಟ್ ಚಂದ್ರ ಮ್ಯಾಗ ಎಷ್ಟು ಬಂತು? 160. why is it two difference? ಒಂದು ವಸ್ತುವಿನ ತೂಕ ಚಂದ್ರನ ಮೇಲೆ ಏಕೆ ಕಡಿಮೆ ಆಯಿತು? Why the weight of the object on the moon become very less when you compare to earth? ಯಾಕಂದ್ರೆ ಗೊತ್ತಿರಬೇಕಿಲ್ಲ. What is the mass of the earth? 6 into 10 raised to 24 kg. What is the mass of the moon? 7 into 10 raised to 22. 7 into 10 raised to 22 kg. ಹಾಗಾದ್ರೆ you tell me ನನಗೆ ಹೇಳ್ರಿ, mass of the earth is very high when you compare to moon. ಹಾಗಾದ್ರೆ ಭೂಮಿಯ ರಾಶಿ ಹೆಚ್ಚಾದ ಕೂಡಲೇ ಅದರ ಮೇಲೆ ಇರುವ ವಸ್ತುವಿನ ತೂಕ ಹೆಚ್ಚಾಗುತ್ತೆ. ಅಂದ್ರೆ ಚಂದ್ರನ ರಾಶಿ ಕಡಿಮೆ ಆದಂತಲ್ಲ, ಚಂದ್ರನ ಮೇಲೆ ಇರುವ ವಸ್ತುವಿನ ತೂಕ ಕಡಿಮೆ ಆಗತ್ತಾ? ಹೆಂಗಾಗತ್ತ? ಈಗ ಮಾಸ್ ಆಫ್ ದ ಆಬ್ಜೆಕ್ಟ್ ಹೈ ಅದ, ಹಾಗಾಗಿ ಇಟ್ ಎಕ್ಸರ್ಟ್ ಮೋರ್ ಫೋರ್ಸ್ ಆನ್ ದ ಆಬ್ಜೆಕ್ಟ್. ಮೂನ್ ಹ್ಯಾವಿಂಗ್ ಲೆಸ್ ಮಾಸ್, ಇಟ್ ಎಕ್ಸರ್ಟ್ ಲೆಸ್ ಫೋರ್ಸ್ ಆನ್ ದ ಆಬ್ಜೆಕ್ಟ್. ಭೂಮಿ ಅದರ ಮಾಸ್ ಹೆಚ್ಚಿರ್ತೈತಲ್ಲ, ಅದು ಭೂಮಿ ಮೇಲೆ ಇರುವ ವಸ್ತುಗಳ ಮೇಲೆ ಹೆಚ್ಚಿನ ಬಲ ಪ್ರಯೋಗ ಮಾಡ್ತೈತಿ. ನಾ ಹೇಳಿ ವಾಟ್ ಇಸ್ ವೇಟ್? ಯು ಆರ್ ಹೌ ಮಚ್? ವಾಟ್ ಇಸ್ ವೇಟ್? ಎಷ್ಟು ಕೆಜಿ ಇದೆ ನೀನು? 45 ನಿನ್ನ ಮಾಸ್ ಅದ. ಹೌದಾ? ಈಗ when you standing on the earth, you are applying good force. So earth also exert an equal and opposite force to you. Then you can feel your weight. ಅವನ ತೂಕ ಅಂತ ಹೇಳ್ತೀವಿ ನಾವು. So ಭೂಮಿ earth exert higher force to the object on the earth. ಹಾಗಾಗಿ weight ಜಾಸ್ತಿ ಆಗ್ತದೆ. But moon having less mass, it exert less force
ಫೋರ್ಸ್ ಆಫ್ ದ ಆಬ್ಜೆಕ್ಟ್. ಹಾಗಾಗಿ ವೇಟ್ ಏನಾಗುತ್ತೆ ಚಂದ್ರ ಮೇಲೆ ಕಡಿಮೆ ಆಗುತ್ತೆ. ಡೋಂಟ್ ಸ್ಟ್ಯಾಂಡ್. ಎಸ್ ಥ್ಯಾಂಕ್ ಯು.